ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತಿರೋದು. ಈ ದಿನ ನಮ್ಮ ಶಿರಾ ತಾಲೂಕಿನ ಆಡಳಿತ ಸೌಧದಲ್ಲಿ ಈ ದಿನ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಟಿ.ಬಿ. ಜಯಚಂದ್ರ ಸಾಹೇಬ್ರವರು ಈ ದಿನ ನಮ್ಮ ಸಾರ್ವಜನಿಕರ ಕುಂದು ಕೊರತೆಗಳ ಸಭೆಯನ್ನು ಏರ್ಪಡಿಸಿದರು. ಆದರೆ ಈ ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ, ಸಮಸ್ಯೆ ಸರಮಾಲೆಗಳೇ ನಮ್ಮ ಶಿರಾ ತಾಲೂಕಿನಲ್ಲಿ ಎತ್ತು ಕಾಣ್ತಾ ಇದೆ. ಆದರೆ ಸಾರ್ವಜನಿಕರು ಸಹ ಈ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಏನಪ್ಪ ಅಂದರೆ ಸಭೆ ಅಂದರೆ ಒಂದು ಪ್ರತ್ಯೇಕವಾದ ಸ್ಥಳಗಳಲ್ಲಿ ಬೆಂಡಲ್ ಹಾಕಿಕೊಂಡು ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನ ಅಲ್ಲಿಗೆ ಕ್ರೋಢೀಕರಣ ಮಾಡಿಕೊಂಡು ಏನು ಅಹವಾಲುಗಳಿದ್ದಾವೆ ಅವನ್ನ ಬಗೆಹರಿಸೋ ಕೆಲಸವನ್ನ ಆ ಒಂದು ಸ್ಥಳಗಳಲ್ಲೇ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಳಗಡೆ ಬಾಗಿಲು ಹಾಕಿಕೊಂಡು ನೋಡ್ತಾ ಇರ್ಬೋದು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಶಿರಾ ತಾಲೂಕಿನ ಎಲ್ಲ ಜನತೆಗಳು ಸಹ ಲೈನ್ಗಟ್ಟಿ ಸಾಲುಗಟ್ಟಿ ಒಬ್ಬ ಸಮಸ್ಯೆಗಳ ಪತ್ರಗಳನ್ನು ಕೈ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಏನು ನಮ್ಮ ಸಮಸ್ಯೆಗಳು ಪರಿಹಾರ ಸಿಗಬಹುದು ಅಂತಂದೇಳ್ಬಿಟ್ಟು. ಆದರೆ ಇವರು ಒಬ್ಬೊಬ್ಬರಾಗಿ ಕರೆದುಬಿಟ್ಟು ಅಲ್ಲಿ ಅಧಿಕಾರಿಗಳು ಇದ್ದಾರೋ ಇಲ್ವೋ, ಕೆಲವೊಂದು ಇಲಾಖೆಗಳು ಸಂಪರ್ಕ ಮಾಡಿದೆ. ಇವತ್ತು ತುಮಕೂರಲ್ಲಿ KDP ಮೀಟಿಂಗ್ ಇದೆ ಅಂತಂದೇಳ್ಬಿಟ್ಟು ಅಧಿಕಾರಿಗಳು ಅಲ್ಲೋಗಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ, ಏನು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅಂತಂದೇಳಿ ಗೊತ್ತಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ರೈತರುಗಳು ಕೆಲವರು ಕರೆ ಮಾಡಿದ್ರು, ನಮಗೆ ಅಹವಾಲುಗಳು ತಗೊಂಬಂದಿದ್ದೀವಿ, ಸ್ವೀಕಾರ ಮಾಡೋಕ್ಕೆ ಒಳಗಡೆ ನಮಗೆ ಬಿಡ್ತಾ ಇಲ್ಲ ಅಂತಂದೇಳ್ಬಿಟ್ಟು ಹೇಳ್ತಾ ಇದ್ರು. ಆ ಒಂದು ಉದ್ದೇಶದಿಂದ ಯಾವುದೇ ಒಂದು ಜನರಿಗೆ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರಿ ಸೇವೆಗಳಾದಾಗ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ಸ್ಥಳಗಳನ್ನು ನಿಗದಿಪಡಿಸಿ ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸ್ಥಳದಲ್ಲಿ ಕೂರಿಸ್ಕೊಂಡು ಯಾವ ಇಲಾಖೆಯಿಂದ ಯಾವ ಒಂದು ಸಮಸ್ಯೆಗಳ ಪರಿಹಾರ ಮಾಡಬೇಕೋ ಅದನ್ನು ಸ್ಥಳದಲ್ಲಿ ಮಾಡುವುದಾದರೆ ಇದು ಜನಸಾಮಾನ್ಯರ ಕೆಲಸಗಳಾಗಿರ್ತದೆ. ಆದರೆ ಈ ಅಧಿಕಾರಿಗಳು ಈ ರೀತಿ ಕೆಲಸಗಳು ಮಾಡ್ತಾ ಇಲ್ಲ. ಇವತ್ತು ಭಾಳ ಬೇಸರದಿಂದ ನಮ್ಮ ರೈತರು, ಶಿರಾ ತಾಲೂಕಿನ ಎಲ್ಲ ನೊಂದ ಕುಟುಂಬಗಳು ಇದನ್ನ ಬಂದು ಕಾಯ್ತಾ ನಿಂತಿದ್ದಾರೆ. ಅವರು ಮಧ್ಯಾಹ್ನದ ಬೆಳಿಗ್ಗೆ ಬರ್ತೀವಿ ಅಂತಂದೇಳ್ಬಿಟ್ಟು ಹೇಳಿದ್ರು, ನಿನ್ನೆ ದಿನಲೂ ಬರ್ತೀವಿ ಅಂತ ಹೇಳಿದ್ರು DC ಅವರು. ನಿನ್ನೆ ಬರೋಕ್ಕಾಗಿಲ್ಲ ಅಂತಂದೇಳ್ಬಿಟ್ಟು ಇವತ್ತು ಕಾರ್ಯಕ್ರಮವನ್ನು ಮುಂದೂಡಿದ್ರು. ಇವತ್ತು ಸಹ ಕೆಲವರು ಬೆಳಗ್ಗೆ ಬೇಗ ಬಂದು ಯಾವಾಗ ಬಂದು ಹೋಗ್ತಾರೋ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ ಅಂತಂದೇಳ್ಬಿಟ್ಟು ಬೆಳಗ್ಗೆಯಿಂದಲೂ ಇಲ್ಲಿ ಕಾಯ್ತಾ ಇದ್ದಾರೆ. ಅವರು ಊಟದ ಮಾಡಿದಂಗೆ ಕೆಲವರು ಈ ಸರದಿ ಶಾಲೆಯಲ್ಲಿ ನಿಂತಿದ್ದಾರೆ. ಎಲ್ಲ ಕರೆ ಮಾಡಿ ಸಹ ಹೇಳಿದ್ರು. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನ, ಜನಸ್ಪಂದನ ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಒಂದು ಪ್ರತ್ಯೇಕವಾದ ಸ್ಥಳಗಳನ್ನು ನಿಗದಿಪಡಿಸಿ, ಒಂದು ಸಮಯವನ್ನು ನಿಗದಿಪಡಿಸಿ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು. ಈ ರೀತಿ ಮಾಡ್ತಾ ಇರೋದು ನಮ್ಮ ಸಾರ್ವಜನಿಕರಿಗೆ ಬಹಳ ನೋವಾಗ್ತಾ ಇದೆ. ದಯವಿಟ್ಟು ಇನ್ನು ಮುಂದೆ ಯಾವುದೇ ದಿನಮಾನಗಳಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ಒಂದು ಪ್ರತ್ಯೇಕ ಸ್ಥಳಗಳನ್ನು ನಿಗದಿಪಡಿಸಿ ಮಾಡಿ ಅಂತಂದೇಳ್ಬಿಟ್ಟು ನಾನು ಈ ಮೂಲಕ ಒತ್ತಾಯ ಮಾಡ್ತಿದ್ದೀನಿ. ಬಿದಿಕೆರೆ ಪುತ್ತರಾಜು ಅಂತ ಶಿರಾ ಏನು 2004ರಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನು 2004ರಲ್ಲಿ ಮಂಜೂರಾಗಿದ್ದಾವೆ, ಖಾತೆ ಆಗಿದ್ದಾವೆ, ಪಾಣಿ ಆಗಿದ್ದಾವೆ. ಆದರೆ ಒಟ್ಟು ಪೈ ಮಾಡ್ತಾ ಇದ್ದಾವೆ. ಯಾವುದೋ ನಗರ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಅಂತೇಳಿ ಒಟ್ಟು ಪೈ ಮಾಡೋಣ. ತಹಸೀಲ್ದಾರರು ಹೇಳಿದರೆ ADLR ವಾಪಸ್ ಆಗ್ತಾರೆ, ADLR ವಾಪಸ್ ತಹಸೀಲ್ದಾರ್ ಮತ್ತೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತಾರೆ. ಹಿಂಗಾಗಿ ನಮಗೆ ಕಸ್ಬದಾರ್ಗೆ ತುಂಬ ಈ ಲ್ಯಾಂಡ್ಗಳ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟೈತೆ. ಅದರಿಂದ ನಾವು ತಹಸೀಲ್ದಾರಿಗೆ ಆಯಿತು, ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಏನಪ್ಪ ಮನವಿ ಅಂದರೆ ನಮಗೆ ಒಟ್ಟು ಪೈ ಮಾಡಬೇಕು ನಮ್ಮ ರೈತರಿಗೆ ಅಂತೇಳಿ ಎರಡು ಮಾತು